ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಎಲ್ಲ ಫಸ್ಟ್ ಪಿ ಯು ಸಿ ಮಕ್ಕಳು ಆಲ್ರೆಡಿ ನಿಮ್ಮ ಕಾಲೇಜಸ್ ಸ್ಟಾರ್ಟ್ ಆಗಿದೆ, ಸಿಲೆಬಸ್ ಯಾವ ರೀತಿ ಇರುತ್ತೆ ಪಿ ಯು ಸಿಯಲ್ಲಿ ಅಂತೆಲ್ಲ ಗೊತ್ತಾಗಿರಬೇಕು. ಸೊ ಇದೇ ಪ್ಯಾರ್ಲಲ್ಲಿ ಬೋರ್ಡಿಂದ ಕೂಡ ನಿಮಗೋಸ್ಕರ ಅಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಥರ ಬಿಟ್ಟಿದ್ದಾರೆ. ಎಸ್ಪೆಷಲಿ ಫಿಸಿಕ್ಸಲ್ಲಿ ನೋಡೋದಾದರೆ ಫಸ್ಟ್ ಚಾಪ್ಟರು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಎಲ್ಲ ಪ್ರಿಪೇರ್ ಆಗಿದ್ದೀರಾ ಇಲ್ವಾ? ಜೊತೆಗೆ ನೆಕ್ಸ್ಟು ಆಲ್ರೆಡಿ ನೋಡಿರ್ತೀರಾ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ನಮ್ಮ ಚಾನಲಲ್ಲಿ ಆಲ್ರೆಡಿ 2 ಒನ್ ಶಾರ್ಟ್ ವೀಡಿಯೋಸ್ ಇರುತ್ತೆ. ನಿಮ್ಗೆ ಯಾವುದೇ ಒಂದು ಟೈಮಲ್ಲಿ ಕಷ್ಟ ಆಗ್ತಿದ್ದು ಅಂದರೆ ಒಂದು ಸಲ ವಾಚ್ ಮಾಡಿ ಎಲ್ಲ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸಿಲೆಬಸ್ಸಲ್ಲಿ ಕೆಲವು ರ್ಯಾಷನಲೈಸ್ ಆಗಿದೆ, ಕೆಲವು ರೆಡ್ಯೂಸ್ ಆಗಿದೆ, ಕೆಲವು ಡಿಲೀಟ್ ಮಾಡಿದ್ದಾರೆ, ಅದು ನೋಟ್ ಮಾಡ್ಕೊಳ್ಳಿ. ಎಷ್ಟು ನಿಮ್ಮ ಬೋರ್ಡ್ಸ್ಗೆ ಬೇಕೋ ಅಷ್ಟೇ ಕೊಟ್ಟಿದ್ದೀನಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಲ್ಲಿ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನು ಅದು ಇಂಪಾರ್ಟೆಂಟ್ ಚಾಪ್ಟರೇ. ಸೊ ಅದರಿಂದನೂ ನಂಬರ್ ಆಫ್ ಕ್ವಶನ್ಸ್ ಎಲ್ಲ ರಿಪೀಟ್ ಆಗ್ತಿರುತ್ತೆ. ಸೊ ನಿಮಗೆ ಅಂತಲೇ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ಆ ಚಾಪ್ಟರ್ಸಿಂದ 30 ಮಾರ್ಕ್ಸ್ಗೆ ಅಂತಲೇ ಬೋರ್ಡ್ ಅವರು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಇನ್ನೊಂದು ಕೆಲವು ಕನ್ಫ್ಯೂಷನ್ಸು ಸ್ಟಾರ್ಟ್ ಆಗಿದೆ. ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿರೋದು 30 ಮಾರ್ಕ್ಸ್ಗೆ. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟು 35ಗೆ ಇರುತ್ತೆ ಫಿಸಿಕ್ಸು, ಅದನ್ನು ಮರಿಬೇಡಿ. ಜೊತೆಯಲ್ಲಿ ಈ ಲಿಂಕ್ ಏನಾದರೂ ಬೇಕು ಅಂದರೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಬಟ್ ಡೌನ್ಲೋಡ್ ಲಿಂಕ್ ಏನಂತ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಮೆನ್ಷನ್ ಮಾಡಿ. ನಾವು ಪಿನ್ನಡ್ ಕಮೆಂಟಲ್ಲಿ ಮೆನ್ಷನ್ ಮಾಡ್ತೀವಿ ಲಿಂಕ್ನ. ಓಕೆ, ಸೊ ಕಮೆಂಟ್ ನೀವು ತುಂಬಿಸೋದು ನಿಮ್ಮ ಜವಾಬ್ದಾರಿ. ಜಸ್ಟ್ ಅಥವಾ ನೀವು ಅಷ್ಟೆಲ್ಲ ಇಷ್ಟ ಆಗಲ್ಲ ಅಂದ್ರೂ ಇಲ್ಲಿ ಏನು ಲಿಂಕ್ ಕಾಣಿಸ್ತಿದೆಯೋ ಅದು ಕರೆಕ್ಟಾಗಿ ಟೈಪ್ ಮಾಡಿದ್ರು ಕೂಡ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಓಕೆನಾ? ಈಗ ಚೆಕ್ ಮಾಡೋಣ ಏನೇನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ. ಎಲ್ಲ ಸಬ್ಜೆಕ್ಟ್ಸು ಇರುತ್ತೆ, ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಈವನ್ ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ಇಯರ್ ಎಲ್ಲ ಆಲ್ರೆಡಿ ಎಲ್ಲ ಕೊಟ್ಟಿದ್ದಾರೆ ಫಸ್ಟ್ ಇಯರಲ್ಲಿ. ಬಟ್ ಫಸ್ಟ್ ಇಯರ್ ನೀವು ಕಂಪ್ಲೀಟ್ ಫೈನಲ್ ಎಕ್ಸಾಮ್ ಬೋರ್ಡ್ಸಿಂದ ಬರ್ದಿರಲ್ಲ, ನಿಮ್ಮ ಕಾಲೇಜ್ ವೈಸೇ ಬರ್ದಿದ್ರಿ. ಬಟ್ ಈಗ ಫಸ್ಟ್ ಇಯರ್ಗೆ ಅದಿಲ್ಲ ಅಂತ ಹೇಳ್ತಿದ್ದಾರೆ, ನೋಡೋಣ ಅದು ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತಾರೆ. ಬಟ್ ಫಸ್ಟ್ ಪಿ ಯು ಸಿ ಅವ್ರಿಗೆ, ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಕನ್ನಡ ಇಲ್ಲಿದೆ. ಯೂಶ್ವಲಿ ನಮ್ಮ ರಿಲೇಟೆಡ್ ಸಬ್ಜೆಕ್ಟ್ಸೇ ತೊಗೊಳ್ಳೋಣ. ಇಂಗ್ಲೀಷ್ ಇಲ್ಲಿದೆ, ಕೆಲವರು ಹಿಂದಿ ತೊಗೊಂಡಿರಬಹುದು, ಸೊ ಹಿಂದಿ ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಈ ಕಡೆ ಎಲ್ಲ ಫ್ರೆಂಚೇ ಇದೆ. ಮಿಕ್ಕಿದ್ದು ಫಿಸಿಕ್ಸ್ ಇಲ್ಲಿದೆ ನೋಡಿ, ಕೆಮಿಸ್ಟ್ರಿ ಇಲ್ಲಿದೆ, ಲೈನಾಗಿ ಇಲ್ಲೇ ಇದ್ದಾವೆಲ್ಲ. ಕಂಪ್ಯೂಟರ್ ಸೈನ್ಸು ಇದೆ ನೋಡಿ. ಸೊ ಫಿಸಿಕ್ಸು ಫಸ್ಟ್ ಪಿ ಯು ಇಲ್ಲಿದೆ. ಕ್ಲಿಕ್ ಮಾಡಿ ನೋಡೋಣವಾ. ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿಯಲ್ಲಿ ಬಿಟ್ಟಿದ್ದಾರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಆಲ್ರೆಡಿ LBA ಕೂಡ ಬಿಟ್ಟಿದ್ದಾರೆ, ಅದನ್ನು ಲಿಂಕ್ ಚೆಕ್ ಮಾಡ್ಬೋದು ನೀವು. ಬಟ್ ಇಲ್ಲಿ ಯೂನಿಟ್ ಟೆಸ್ಟ್ 1 ಜಸ್ಟ್ ಎಕ್ಸಾಂಪಲ್ ಯೂನಿಟ್ ಟೆಸ್ಟ್ 1, ಇದು ಕ್ವಾರ್ಟರ್ಲಿ ಟೆಸ್ಟ್ ಅಲ್ಲ. ಯೂನಿಟ್ ಟೆಸ್ಟ್ 1 ಇದು 1 ಅವರು 30 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಅವರು 30 ಮಾರ್ಕ್ಸ್ಗೆ ಯಾವ್ಯಾವ ಚಾಪ್ಟರ್ ನೋಡಿ ಇಲ್ಲಿ, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸು ಮತ್ತು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ನೋಡಿ. ಫಸ್ಟು ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಓದಬೇಕು. ಇನ್ಸ್ಟ್ರಕ್ಷನ್ಸ್ ಓದಿದಾದ್ಮೇಲೆ ಫಸ್ಟ್ ಪಾರ್ಟ್ ಎನಲ್ಲಿ MCQs ನೋಡ್ತೀರಾ. ಪಾರ್ಟ್ B ಅಲ್ಲಿ ನೋಡಿದಾಗ ಪಾರ್ಟ್ ಎನಲ್ಲಿ ಫಿನಲ್ ಬ್ಲಾಂಕ್ಸು ನೋಡ್ತೀರಾ. ಅದೇ ರೀತಿ ನೆಕ್ಸ್ಟು ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸು, ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಡಿನಲ್ಲಿ 2 ಡಿರೈವೇಷನ್ಸ್ ಟೈಪಲ್ಲೂ ಕೊಟ್ಟಿದ್ದಾರೆ, 2 ಪ್ರಾಬ್ಲಮ್ಸು ಕೊಟ್ಟಿದ್ದಾರೆ, ಚೆಕ್ ಮಾಡ್ಬೋದು. ಇದರಲ್ಲೂ ಒಂದೇ ಅಟೆಂಡ್ ಮಾಡಬೇಕು, ಇದರಲ್ಲಿ ಒಂದೇ ಅಟೆಂಡ್ ಮಾಡಬೇಕು. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಒಂದೇ ಒಂದು ಡಿಫ್ರೆನ್ಸು, ಇದರಲ್ಲಿ 2 ಡಿರೈವೇಷನ್ಸ್ ಬರೀತಾರೆ, 3 ಕೇಳಿರ್ತಾರೆ, ಅದಕ್ಕೆ 35 ಮಾರ್ಕ್ಸ್ ಆಗಿರುತ್ತೆ. ಸೊ ಇದನ್ನು ಫಸ್ಟ್ ಪಿ ಯು ಬೇಕು ಅಂದರೆ ಹಿಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಕೆಂಡ್ ಪಿ ಯು ಅವ್ರಿಗೆ ಸೆಕೆಂಡ್ ಪಿ ಯು ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ಸೊ ಇಲ್ಲಿ ಸೆಕೆಂಡ್ ಪಿ ಯು ಅವ್ರು ಏನು ನೋಡ್ತಿದ್ದೀರಾ, ಪಾರ್ಟ್ ಎ 7 MCQs ಕೊಟ್ಟಿರಬಹುದು. ಅದು ಡಬಲ್ ಹೇಳ್ಬೇಡಲ್ವಾ, ಶೇಕ್ ಆಗ್ತದೆ. ಸೊ ಪಾರ್ಟ್ ಏನಲ್ಲೇ 10 ಕ್ವಶನ್ಸು MCQs ಮತ್ತು ಫಿನಲ್ ಬ್ಲಾಂಕ್ಸ್ ಇರುತ್ತೆ. ಸೇಮ್ ಪ್ಯಾಟ್ರನ್ ಕ್ವಾರ್ಟರ್ಲಿಗೂ ಇರುತ್ತೆ. ಬಟ್ ಅದೇ ಹೇಳಿದ್ನಲ್ವಾ, ಪಾರ್ಟ್ ಡಿನಲ್ಲಿ 2 ಡಿರೈವೇಷನ್ಸ್ ಬರೀತೀರಾ. ಬಟ್ ಪಾರ್ಟ್ ಬಿನಲ್ಲಿ ನೋಡಿ 3 ಕ್ವಶನ್ಸ್ 2 ಮಾರ್ಕ್ಸ್ ಇರುತ್ತೆ. ಇದರಲ್ಲೂ 3 ಕ್ವಶನ್ಸ್ ಇರುತ್ತೆ, 2 ಅಟೆಂಡ್ ಮಾಡಬೇಕು. ಫೈನಲಿ ಈ ಪಾರ್ಟ್ ಡಿನಲ್ಲಿ ಈ ಸೆಕ್ಷನ್ನಲ್ಲಿ 3 ಡಿರೈವೇಷನ್ಸ್ ಕೇಳಿರ್ತಾರೆ ನಿಮ್ಮ ಕ್ವಾರ್ಟರ್ಲಿ. ಬಟ್ ಇಲ್ಲಿ ಯೂನಿಟ್ ಟೆಸ್ಟ್ ಥರ ಕೊಟ್ಟಿದ್ದಾರೆ, 2 ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಪ್ರಾಬ್ಲಮ್ ಕೂಡ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ ರೀತಿ ಇರುತ್ತೆ ಅಂತೆಲ್ಲ ಚೆಕ್ ಮಾಡ್ಬೋದು. ಸೊ ಇಲ್ಲಿ ವೆಬ್ಸೈಟ್ ಬೇಕು ಅಂದರೆ, ಈ ವೆಬ್ಸೈಟು ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಕಮೆಂಟ್ ಬಾಕ್ಸಲ್ಲಿ ಏನಿರೋದು ಮಾಡೆಲ್ ಕ್ವಶನ್ ಪೇಪರ್ ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು, ನಾವು ನಿಮಗೆ ಕಳಿಸ್ಕೊಡ್ತೀವಿ ಇದನ್ನು. ಅಥವಾ ನೀವು ಇಲ್ಲೇ ಇದೇ ಥರ ನೀವು ಟೈಪ್ ಮಾಡಿದ್ರೂ ಕೂಡ ನಿಮಗೆ ಸಿಗುತ್ತೆ. ಓಕೆ ಅಲ್ವಾ ಮಕ್ಕಳೇ? ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್ ಫಾರ್ ಯುವರ್ ಟೆಸ್ಟ್.